ನಮಸ್ಕಾರ ಸ್ನೇಹಿತರೆ, ಮೊನ್ನೆ ರೀಲ್ಸ್ ನೋಡ್ಬೇಕಾದ್ರೆ ವಿಡಿಯೋದಲ್ಲಿ ಈ ದೇವಿ ವಿಗ್ರಹ ನೋಡಿದೆ. ಈ ದೇವಿ ವಿಗ್ರಹ ನೋಡ್ದಾಗಿಂದ ಒಂದ್ಸತಿ ಈ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಅಂತ ಆಸೆಯಾಗಿ ಕಾರ್ ಎತ್ಕೊಂಡು ಸೀದಾ ಬಂದೆ. ಯಾವ್ದಪ್ಪ ಅಂತ ಕೇಳ್ತೀರಾ? ಇದು ಶ್ರೀ ಅಮ್ಮ ಶಕ್ತಿಪೀಠ, ಸೂಲುಬೆಲೆ ಹೋಬಳಿ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ, ಕಂಬಳಿಪುರ ಮತ್ತು ಕೆಂಪಾಪುರ ಈ ಒಂದು ಜೋಡಿ ಗ್ರಾಮದಲ್ಲಿ ಜೋಡಿ ಹಾಲು ಮರವಿಂದ ಪ್ರಸಿದ್ಧಿಯಾಗುತ್ತಿರುವಂತ ಈ ಒಂದು ಪುಣ್ಯಕ್ಷೇತ್ರ. ಈ ಕ್ಷೇತ್ರದ ವಿಶೇಷತೆ ಏನಪ್ಪಾ, ಯಾಕೆ ಇಷ್ಟೊಂದು ಜನ ಇಲ್ಲಿ ಬರ್ತಾರೆ ಅಂತಂದ್ರೆ 9 ವಾರ ನೀವು ಇಲ್ಲಿ ಕಾಯಿ ಕಟ್ಟೋದ್ರಿಂದ ನಿಮ್ಗೆ ಸಾಲ ಕೊಡ್ಬೇಕಾದ್ರು ಹುಡುಕಂದ್ ಸಾಲ ವಾಪಸ್ ಕೊಡ್ತಾರೆ. ನೀವು ಇಷ್ಟಪಡೋರು ನಿಮ್ಮನ್ನ ಯಾವತ್ತೂ ಬಿಟ್ಟು ಹೋಗ್ಬಾರ್ದು ಅಂತ ಇಲ್ಲಿ ಲಾಕ್ ಕೂಡ ಹಾಕ್ತಾರೆ. ನಿಮ್ಗೆ ಏನಾದ್ರೂ ಕೆಟ್ಟ ದೃಷ್ಟಿ ಆಗಿದ್ರೆ ಆ ದೃಷ್ಟಿನ ಇಲ್ಲಿ ತಗೊಳ್ತಾರೆ. ಇಲ್ಲಿನ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯಲ್ಲಿ ವಿಶೇಷವಾದಂತ ಹೋಮ ನಡೆಯುತ್ತೆ. ಈ ಹೋಮಕ್ಕೆ ಎಷ್ಟೊಂದು ಮೆಣಸಿಕಾಯಿ ಹಾಕಿದ್ರು ಒಂದು ಚೂರು ಘಾಟ್ ಬರಲ್ಲ. ಇದು ಈ ದೇವಸ್ಥಾನದ ಇನ್ನೊಂದು ಪವಾಡ. ನಿಮ್ ಮನ್ಸಲ್ಲಿರೋ ಯಾವುದೇ ಪ್ರಶ್ನೆಗೆ ತಾಯಿ ಇಲ್ಲೇ ನಿಮಗೆ ಉತ್ತರ ಕೊಡುತ್ತೆ. ಯಾರೋ ದುಡ್ಡು ಕೊಡ್ಬೇಕು, 3 ತಿಂಗಳ ಕೊಡ್ತೀನಿ ಅಂತ ಹೇಳವ್ರೆ, ಕೊಡ್ತಾರಾ? ಬಲಕ್ಕೊಡು, ಆಗಲ್ವಾ? ಎಡ್ಕೊಡು. ತಾಯಿಯ ಗರ್ಭಗುಡಿಯಿಂದ ₹1 ಇಟ್ಕೊಂಡು ನಿಮ್ ಮನ್ಸಲ್ಲಿರೋದು ಏನಾರ ಆಗುತ್ತೆ ಅಂತಂದ್ರೆ ಆ ಕಾಯಿನ ಅಲ್ಲೇ ನಿಂತ್ಕೊಳ್ಳುತ್ತೆ, ಇಲ್ಲ ಅಂದ್ರೆ ಆ ಕಾಯಿನ ಅಲ್ಲೇ ಬಿದ್ದೋಗುತ್ತೆ. ತಾಯಿಯ ಶಕ್ತಿಯ ಬಗ್ಗೆ ಭಕ್ತರ ಹತ್ರ ಒಂದೆರಡು ಮಾತಾಡೋಣ ಬನ್ನಿ. ಇವಾಗ 2ನೇ ತಾರೀಕಿಂದ ಇವಾಗ 5 ಸಲ ಬಂದಿದ್ದೀನಿ. ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ನಾನು ಅನ್ಕೊಂಡಿರೋದೆಲ್ಲ ಆಗ್ತೈತೆ. ನನ್ಗೆ ಒಂದೇ ವರ್ಕ್ ಒಳ್ಳೇದಾಯ್ತಪ್ಪ. ಕಷ್ಟದಲ್ಲಿರೋರಿಗೆ ಜನಗಳಿಗಿಂತ ದೇವ್ರ ನಂಬ್ರಿ ಅಂತ ಹೇಳ್ತೀನಿ ನಾನು. ನಮ್ಮ ಕಷ್ಟಕ್ಕೆಲ್ಲ ಇಲ್ಲೊಂದು ಪರಿಹಾರ ಸಿಗುತ್ತೆ ಅಂತ ಹೇಳ್ತೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುವ ಕಾಟೇರಮ್ಮ ತಾಯಿ ಪವಾಡಗಳು ಎಂತಹದ್ದು ಅಂತ. ನೀವು ಒಂದ್ಸತಿ ಕಾಟೇರಮ್ಮ ತಾಯಿ ದೇವಸ್ಥಾನಕ್ಕೆ ಭೇಟಿ ಕೊಡಿ. ನಿಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗ್ಲಿ ಅಂತ ಆ ತಾಯಿಯಲ್ಲಿ ಬೇಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗ್ಲಿ.